ನಮಸ್ತೆ. 14th February 2026 ಸಾಟರ್ಡೆ 14/2/2026 ಶನಿವಾರ. ಇವತ್ತು ಸೂರ್ಯೋದಯ 6:43, ಸೂರ್ಯ ಅಸ್ತಮನ 6:25 ಸಂಜೆ. ಇವತ್ತು ದ್ವಾದಶಿ ಇದೆ. ಸಂಜೆ 4:01 ಅದಾದ ನಂತರ ತ್ರಯೋದಶಿ. ಎಡತಿಥಿಯು ಶುಭ ತಿಥಿನಿ. ಇವತ್ತಿನ ಯೋಗ ಪ್ರಕಾರ ಸಿದ್ಧಿ ಯೋಗವಿದೆ. ಅದು ಅಲ್ಲದೆ ಇವತ್ತಿನ ದಿನದಲ್ಲಿ ನಕ್ಷತ್ರ ಸಂಜೆ 6:16 ಪೂರ್ವಾಷಾಢ ನಕ್ಷತ್ರ. ಇದನ್ನು ಪೂರ್ವ ಆಷಾಢ ಅಂತಲೂ ಅಂತಾರೆ, ಪೂರಾಡಂ ನಕ್ಷತ್ರ ಅಂತಲೂ ಅಂತಾರೆ. ಆನಂತರ ಅಂದರೆ 6:16 ಮೇಲೆ ಉತ್ತರಾಷಾಢ ನಕ್ಷತ್ರ ಬರುತ್ತದೆ. ಹಾಗಾಗಿ ಪೂರ್ವಾಷಾಢ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿಯು ಕುಲವೃದ್ಧಿಯೂ ಉಂಟು. ಆನಂತರ ಬರೋದೇ ಉತ್ತರಾಷಾಢ ನಕ್ಷತ್ರ, ಅದು ಕಾರ್ಯಸಿದ್ಧಿ. ಸ್ವಲ್ಪ ಆರೋಗ್ಯದ ಕಡೆ ಈ ನಕ್ಷತ್ರದವರು ನೋಡ್ಕೋಬೇಕು. ಹಂಗಾಗಿ ಇದು ಶುಭವಾಗೇ ಇದೆ. ಆದರೂ ಇದು ಕರೆಯುವ ಚಂದ್ರ, ಕೃಷ್ಣ ಪಕ್ಷ, ಹತ್ತಿರದಲ್ಲಿ ಅಮಾವಾಸ್ಯೆನ ಇಟ್ಕೊಂಡು ಯಾರು ಶುಭ ಕಾರ್ಯಗಳು ಮಾಡೋದಿಲ್ಲ. ಆದರೂ ಕೆಲವು ರೆಗ್ಯುಲರ್ ಆಗಿ ಮಾಡುವಂಥದ್ದನ್ನು ಮಾಡ್ಬೋದು. ಇವತ್ತಿನ ದಿನದಲ್ಲಿ ಧನುಸು ರಾಶಿ ರಾತ್ರಿ 12:42, ಆನಂತರ ಮಕರ. ಇವತ್ತಿನ ದಿನ ಪ್ರಕಾರ ಬೆಳಿಗ್ಗೆ 6:43 11:48 ಪೂರ್ವಾಷಾಢ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 6:16 ಪೂರ್ವಾಷಾಢ ನಕ್ಷತ್ರ 4ನೇ ಪಾದ. ಸಂಜೆ 6:16 ರಾತ್ರಿ 12:42 ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ರಾತ್ರಿ 12:42 ಮೇಲೆ ಉತ್ತರಾಷಾಢ ನಕ್ಷತ್ರ 2ನೇ ಪಾದ. ಉತ್ತರಾಷಾಢ ನಕ್ಷತ್ರ ಇರುವವರೆಗೂ ರಾಶಿ ಧನುಸ್ಸು, ಆನಂತರ ಮಕರ ರಾಶಿ ಬರುತ್ತದೆ. ಹಾಗಾಗಿ ಆನಂತರ ಅಂತಂದರೆ ರಾತ್ರಿ 12:42 ಮೇಲೆ ಹುಟ್ಟಿದ್ರೆ ಮಕರ ರಾಶಿ, ಅಲ್ಲಿಯವರೆಗೂ ಧನುಸ್ಸು. ಇವತ್ತಿನ ದಿನದಲ್ಲಿ ಶುಭ ದಿನವಾಗಿ ಕಾಣೋದರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ದಾನ ಧರ್ಮ ಕಾರ್ಯಗಳನ್ನ ಮಾಡ್ಬೋದು. ಇದರಲ್ಲೂ ಶುಭ ಸಮಯಗಳನ್ನ ನಾವು ಹುಡ್ಕೋಣ. ಅಂದರೆ ಒಳ್ಳೆಯ ಸಮಯ ಅಂತ ಬೆಳಿಗ್ಗೆ 8:18 9:36 ಇದು ಶುಭ ಸಮಯ. 11:53 2 ಗಂಟೆ, ಮಧ್ಯಾಹ್ನ 3:32 ರಾತ್ರಿಯವರೆಗೂ ಶುಭವಾಗಿದೆ. ಹಂಗಾಗಿ ಇವತ್ತಿನ ದಿನ ಈ ರೀತಿ ಇರೋದರಿಂದ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ. ಇವತ್ತು ವೃಷಭ ರಾಶಿಯವರಿಗೆ ದೋಷ ಉಂಟು, ಅದರಲ್ಲಿ ಗಮನ ಕೊಡಿ. ಇವತ್ತಿನ ದಿನ ಪ್ರಕಾರ 6:43 7:29 ದುರ್ಮುಹೂರ್ತ. ಮತ್ತೆ ಎಗೈನ್ ಸ್ಟಾರ್ಟ್ ಆಗುತ್ತದೆ ದುರ್ಮುಹೂರ್ತ. ಅಂದರೆ 7:29 8:16, ಅಂದರೆ 6:43 8:15 ಅಶುಭವೇ. ಆನಂತರ 9:38 ಮೇಲೆ 11:06 ವಿಷಕಾಲ. 10:03 11:51 ಮೃತ್ಯು. ಹಾಗಾಗಿ ವಿಷಕಾಲವೇ ಇನ್ನೂ ಮುಗುದಿಲ್ಲ, ಅಷ್ಟರಲ್ಲಿ ಕಂಟಿನ್ಯೂ ಆಗಿ ಮೃತ್ಯುವನ್ನು ಸ್ಟಾರ್ಟ್ ಆಗುತ್ತದೆ. ಈ ಸಮಯವೇ ಅಧಿಕವಾದ ದೋಷ ಕೊಡೋದು. ಆದ್ದರಿಂದ ಈ ಸಮಯದಲ್ಲಿ ಗಮನ. ಮಧ್ಯಾಹ್ನ 2:02 ಮೇಲೆ 3:30 ಯಮಗಂಡ ಕಾಲವಿದೆ. ರಾತ್ರಿ 12:25 ಮೇಲೆ 2:37 ಲೇಟ್ ನೈಟ್ವರೆಗೂ ಮೃತ್ಯು. ರಾತ್ರಿ 2:06 ಅಂದರೆ ಲೇಟ್ ನೈಟ್, ಅಲ್ಲಿಂದ 3:38 ವಿಷಕಾಲ. ಗಮನಿಸಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಕೆಲವು ಕಾರ್ಯಗಳನ್ನು ಅಶುಭ ಸಮಯದಲ್ಲಿ ಪ್ರಾರಂಭ ಮಾಡೋದು ಬೇಡ. ಆದರೂ ಶುಭ ಸಮಯದಲ್ಲಿ ಮಾಡಿರುವಂಥ, ಅಂದರೆ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನ ಅಶುಭ ಸಮಯದಲ್ಲಿ ನಿಲ್ಲಿಸೋದು ಬೇಕಾಗಿಲ್ಲ. ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ದೇವರ ಅನುಗ್ರಹವನ್ನು ಪಡೆದು ಮುಂದೆ ಹೋಗೋದನ್ನು ಮತ್ತು ಲಾಭ ಪಡೆಯೋದನ್ನು ನಾವು ಪ್ರಯತ್ನ ಪಡೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.